ಎಲ್ಲಾ ಯೋಜನೆಗಳನ್ನ ಕೊಟ್ಟರು ಕೂಡ ಏತಕ್ಕೋಸ್ಕರ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕುಸಿತ ಆಗ್ತಿದೆ ಅನ್ನೋದೇ ನಮ್ಮ ಒಂದು ಮುಖ್ಯ ಉದ್ದೇಶ. ಅದಕ್ಕೋಸ್ಕರ ಇಷ್ಟೆಲ್ಲ ಕೊಡ್ತಾ ಇದೆ, ಆದ್ರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಇಂಥ ಒಂದು ಸರ್ಕಾರಿ ಶಾಲೆಯನ್ನ ಉಳಿಸಬೇಕು ಅಂದ್ರೆ ನಿಜವಾಗ್ಲೂ ಇವಾಗ ನಾವು ಆಗಲೇ ಸರ್ವೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೇನು ಮುಂದಿನ ವರ್ಷ ಕೆಲವೊಂದು ಶಾಲೆಗಳನ್ನ ಮುಚ್ಚೋ ಸ್ಥಿತಿ ಹಂತದಲ್ಲೂ ಕೂಡ ಇದ್ದಾವೆ. ಕೆಲವೊಂದು ಶಾಲೆಯಲ್ಲಿ 2, 3 ಈ ರೀತಿ ಎಲ್ಲ ಮಕ್ಕಳುಗಳಿದ್ದಾವೆ. ನೀವೇನಾದ್ರು ಒಂದು ಸತಿ ಸರ್ಕಾರಿ ಶಾಲೆ ಏನಾದ್ರು ಮುಚ್ಚಿತು ಅಂದ್ರೆ ಮತ್ತೆ ನಿಮ್ಮ ಊರುಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ತೆರೆಯೋದು ಬಹಳ ತುಂಬಾ ಕಷ್ಟಕರ ಆಗ್ತದೆ. ಆದ್ದರಿಂದ ಪೋಷಕರ ಏನು ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಏನು ಸರ್ಕಾರಿ ಶಾಲೆಗಳನ್ನ ಅದು ಉಳಿಬೇಕು ಅಂದ್ರೆ ನೀವು ಏನು ಗ್ರಾಮಸ್ಥರು, ಸಾರ್ವಜನಿಕರು, ಪೋಷಕರು ಕಡ್ಡಾಯವಾಗಿ ಈ ಶಾಲೆಗಳ ಬಗ್ಗೆ ತಮ್ಮ ಬಹಳ ಉಪಯುಕ್ತವಾದಂಥ ಒಂದು ಮನಸ್ಥಿತಿಯನ್ನು ಹೊಂದಿರಬೇಕಾಗ್ತದೆ ಸರ್ಕಾರಿ ಶಾಲೆಗಳ ಬಗ್ಗೆ. ಆದ್ದರಿಂದ ಪೋಷಕರು ದಯವಿಟ್ಟು ಏನು ತಮ್ಮ ಮಕ್ಕಳು ನಿಜವಾಗ್ಲೂ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರು ಏನು ಅವರು ನೀವು ನೋಡಿರ್ಬೋದು, ಭಾಳ ಒಂದು ಎಕ್ಸಾಮ್ ಪಾಸ್ ಮಾಡಿ ಅವ್ರು ಬಂದಿರ್ತಕ್ಕಂಥದ್ದು ಇಲ್ಲಿದೆ. ಇವಾಗ ಪ್ರೈವೇಟ್ನ ಶಾಲೆಯಲ್ಲಿ ಇವಾಗ ನಿಮ್ಮ ಶಾಲೆಯಲ್ಲಿ ನಿಮ್ಮ ಊರಿನಲ್ಲಿ ಬಿಟ್ಟು ಯಾರೋ ಪ್ರೈವೇಟ್ ಯಾರು ಹೋಗ್ತಾ ಇದಾರೆ ಇಲ್ಲಿ ಶಾಲೆ ಇದ್ರೂ ಕೂಡ ಬೇರೆ ಪೋಷಕರು ಮಾತಾಡಬೇಕು. ಇದು ನಿಂದೆ ಸಭೆ, ನೀವು ಮಾತಾಡಲಿಲ್ಲ ಅಂದ್ರೆ ಇಲ್ಲಿ ಏನೂ ಆಗೋದಿಲ್ಲ. ನಿಮ್ಗಳು ಏನು ಈ ಶಾಲೆ ಬಗ್ಗೆ ಇರ್ತಕ್ಕಂಥ ಕುಂದುಕೊರತೆಗಳ ಬಗ್ಗೆ ಈ ಒಂದು ಶಾಲೆಯ ಸಭೆಯ ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಾದಂಥ ಅವರುಗಳ ಮುಖಾಂತರ ಈ ಒಂದು ಶಾಲಾ ಸಭೆಯಲ್ಲಿ ಚರ್ಚೆ ಮಾಡಿ ನಡಾವಳಿ ಮಾಡಿ ಮತ್ತೆ ಮೇಲಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತದೆ. ಆದ್ದರಿಂದ ಏನು ತಾವುಗಳು ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಮಧ್ಯಾಹ್ನದ ಬಿಸಿಯೂಟದ ಯೋಜನೆಗಳಾಗಿರ್ಬೋದು, ಮತ್ತು ಏನು ಮತ್ತು ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತು ಯಾರಾದರೂ ಈ ಶಾಲೆಗೆ ಇರ್ತಕ್ಕಂಥ ದಾನಿಗಳ ಬಗ್ಗೆ ಆಗಿರ್ಬೋದು, ಹೀಗೆ ಈ ಎಲ್ಲ ವಿಷಯಗಳನ್ನು ಕೂಡ ಇವತ್ತು ನೀವು ಪ್ರಸ್ತಾಪ ಮಾಡಬೇಕು. ಹಾಗೆಯೇ ಏನು ಇವತ್ತಿನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸಮಗ್ರ ಶಿಕ್ಷಣ ಯೋಜನೆಯನ್ನು ನಾವು ಈಗಾಗಲೇ ಕಳೆದ 3 ದಿನಗಳಿಂದನೂ ಕೂಡ ಈ ಒಂದು ಶಾಲೆಯಲ್ಲಿ ನಾವು ಏನು ವಿದ್ಯಾರ್ಥಿಗಳನ್ನ, ಪೋಷಕರನ್ನ, ಶಿಕ್ಷಕರನ್ನ, ಹೀಗೆ ಏನು ಸರ್ಕಾರ ನೀಡಿರ್ತಕ್ಕಂಥ ವಿವಿಧ ನಮೂನೆಗಳಲ್ಲಿ ನಾವು ಈಗಾಗಲೇ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ದೇವೆ. ಆ ಪರಿಶೋಧನಾ ವರದಿ ಮಂಡನೆಯನ್ನು ನಾನೀಗ ತಮ್ಮ ಮುಂದೆ ಪ್ರಚಾರಪಡಿಸ್ತಾ ಇದ್ದೇನೆ. ಈ ಒಂದು ಶಾಲೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಶಾಲೆ. ಈ ಒಂದು ಶಾಲೆ ಪ್ರಾರಂಭ ಆಗಿದ್ದು 1988ರಲ್ಲಿ. ಗೊತ್ತಾ ಯಜಮಾನ್ರೆ? ಗೊತ್ತಮ್ಮ ನಿಮ್ಗೆ ಯಾರಾದ್ರೂ? ಈ ಶಾಲೆ ಪ್ರಾರಂಭ ಆಗಿದೆ ಅಧ್ಯಕ್ಷ? ಗೊತ್ತು. 62ರಿಂದ ಅಲ್ಲಿತ್ತು ಸರ್, ಕೆಬಡಲಿತ್ತು. ಅಲ್ಲ, ಅವಾಗ ವೀರದುರ್ಗ ವಿಧಾನಸಭಾ ಕ್ಷೇತ್ರ ಇತ್ತು ಸರ್. ಅವಾಗ ನಮ್ಮ ವೈಕೆ ರಾಮಯ್ಯನವರು ತೋಟಗಾರಿಕೆ ಸಚಿವರಾಗಿತ್ತು. ಅವಾಗ ಈ ಶಾಲೆ ಪ್ರಾರಂಭ ಆಗಿರೋದು. ನೋಡಿ, ಅವ್ರ ಸತ್ರು ಕೂಡ ಅವರ ಹೆಸರು ಆ ಕಲ್ಲಿನ ಮೇಲಿದೆ. ಅದಕ್ಕೋಸ್ಕರ ಹೇಳೋದು, ನೀವೇನು ಸಾರ್ವಜನಿಕರಿದ್ದೀರಿ ಶಾಲೆನ ಯಾವುದೇ ಕಾರಣಕ್ಕೂ ಮುಚ್ಚೋ ಸ್ಥಿತಿಗೆ ಮಾತ್ರ ತರಿಸ್ಕೊಳಕ್ಕೆ ಹೋಗಬೇಡಿ. 1988ರಲ್ಲಿ ಈ ಶಾಲೆ ಪ್ರಾರಂಭವಾಗಿದ್ದು. ಮಕ್ಕಳ, ನೀವೆಲ್ಲರೂ ಕೂಡ ಪಠ್ಯ ಪುಸ್ತಕಗಳನ್ನ ತಗೊಂಡಿದ್ದೀರಲ್ಲಪ್ಪ? ಪೋಷಕರು ಕೊಟ್ಟಿದ್ದೀರಾ? ನೆಕ್ಸ್ಟ್ ಅಭ್ಯಾಸ ಪುಸ್ತಕಗಳು, ನೆಕ್ಸ್ಟ್ ಮಕ್ಕಳ ವಿದ್ಯಾರ್ಥಿ ವೇತನ, ಸ್ಕಾಲರ್ಶಿಪ್. ಕಳೆದ ವರ್ಷ ಸರ್ 1-2-3 ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಇತ್ತೀಚೆಗೆ ಸ್ಕಾಲರ್ಶಿಪ್ ಈಗ ಅಪ್ಲೈ ಮಾಡಿಸ್ತಾ ಇದ್ದೀವಿ. ಅದರಲ್ಲೂ ಸುಮಾರು 3-4 ಜನ ಅಪ್ಲೈ ಮಾಡಿದ್ದಾರೆ ಸರ್. ಮಿಕ್ಕಿದ ಶಾಲೆ ಮಕ್ಕಳಿಗೂ ಪೇರೆಂಟ್ಸ್ಗೂ ಹೇಳಿದ್ವಿ, ಇನ್ಫಾರ್ಮ್ ಮಾಡಿದ್ವಿ, ಅಪ್ಲೈ ಮಾಡ್ತಾರೆ. ಸರಿ ಸರ್ ಮೇಡಮ್, ಈ ವಿಚಾರದ ಬಗ್ಗೆ ಸ್ವಲ್ಪ ಎಲ್ಲ ಏನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಯಾವ್ದಾವ್ದಿದೆ ಅದ್ರ ಕಡೆ ಸ್ವಲ್ಪ ಗಮನವನ್ನು ಹರಿಸ್ತೀವಿ. ಹಾಗೆಯೇ ಏನು ಈ ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಏನು ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ 1 ಕಿಲೋಮೀಟರ್ ಹೆಚ್ಚಿನ ದೂರದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾರಿಗೆ ಭತ್ಯೆ ಕೊಡಬೇಕು ಅಂತೇಳಿ ಸರ್ಕಾರದ ನಿಯಮ ಇದೆ ಸರ್. ಆದರೆ ಈ ಎಲ್ಲ ಮಕ್ಕಳು ಕೂಡ ಇಲ್ಲೇ ಸಮೀಪದ ಏಕದೊಡ್ಡಿ ಗ್ರಾಮದ 1 ಕಿಲೋಮೀಟರ್ ವ್ಯಾಪ್ತಿಗೆ ಬರ್ತಕ್ಕಂಥ ಮಕ್ಕಳಾಗಿರೋದ್ರಿಂದ ಇವರಿಗೆ ಸಾರಿಗೆ ಭತ್ಯೆ ಕೊಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಸರ್ ಒಟ್ಟಿನಲ್ಲಿ ಸರ್ಕಾರದ ನಿಯಮದ ಪ್ರಕಾರ 1 ಕಿಲೋಮೀಟರ್ಗಿಂತ ಜಾಸ್ತಿ ಬಂದರೆ ಸಾರಿಗೆ ಭತ್ಯೆ ಕೊಡಬೇಕು ಅಂತ ಇದೆ ಸರ್. ಆದರೆ ಈ ಶಾಲೆಯಲ್ಲಿ ಏನು ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಸಾಕಷ್ಟು ಶಿಕ್ಷಕರು ಇದ್ದಾರೆ ಸರ್.
ನೆಕ್ಸ್ಟ್ ಈ ಶಾಲೆ 2022-23ನೇ ಸಾಲಿನಲ್ಲಿ ಒಟ್ಟು 247 ದಿನಗಳು ಶಾಲೆಗಳು ನಡೆದಿರ್ತದೆ. ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸದರಿ ಸಾಲಿನ ಇಂದಿನ ಮಾಹಿತಿಯಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80%ಕ್ಕಿಂತ ಹೆಚ್ಚಿದೆ. ಹನ್ನೊಂದು ಕೊಟ್ಟರೆ ಸೆಲೆಕ್ಟೆಡ್ ಸ್ಕೂಲ್ಸ್ ಒಂದೊಂದು ಪಂಚಾಯತಿಗೆ 2 ಶಾಲೆ ಮಾಡಿದ್ದಾರೆ. ಉಜ್ನಿ ಪಂಚಾಯತಿಗೆ 2, ನಿಸಾಲೆ ಪಂಚಾಯತಿ 2, ಕೊಳವತ್ತಿ